ಅಕ್ರಮ ಗಣಿಗಾರಿಕೆಗೆ 4 ಚಿರತೆಗಳು ಬಲಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಅಕ್ರಮ ಗಣಿಗಾರಿಕೆಗೆ 4 ಚಿರತೆಗಳು ಬಲಿಯಾಗಿರುವಂತಹ ಘಟನೆ ಇದು. ಚಿಕ್ಕನಹಳ್ಳಿಯಲ್ಲಿ ಅಕ್ರಮವಾಗಿ ಬಂಡೆಯನ್ನು ಬ್ಲಾಸ್ಟ್ ಮಾಡಲಾಗಿದೆ. ಇದರ ಪರಿಣಾಮ ಏನು ಅಂದರೆ 4 ಚಿರತೆಗಳು ಸಾವನ್ನಪ್ಪಿದ್ದಾವೆ ಬಂಡೆಗಳ ಸ್ಫೋಟದಿಂದ. ಯಶವಂತಪುರ ಕ್ಷೇತ್ರದ ಚಿಕ್ಕನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕನಹಳ್ಳಿ ವ್ಯಾಪ್ತಿಯ ಅಕ್ರಮ ಕ್ರಷರ್ ಅನ್ನು ನಿಲ್ಲಿಸುವುದಕ್ಕೆ ಈ ಹಿಂದೆ ಪತ್ರವನ್ನು ಬರೆಯಲಾಗಿತ್ತಂತೆ. ಅರಣ್ಯ ಸಚಿವರಿಗೆ ಶಾಸಕ ಸೋಮಶೇಖರ್ ಅವರು ಪತ್ರ ಬರೆದಿರುತ್ತಾರೆ. ಅರಣ್ಯ ಸಚಿವರು ಎಚ್ಚೆತ್ತುಕೊಂಡಿರೋಲ್ಲ. ಈಗ ಅದರ ಪರಿಣಾಮ ಏನಾಗಿದೆ ಅಂದರೆ 4 ಚಿರತೆಗಳು ಸಾವನ್ನಪ್ಪಿದ್ದಾವೆ. ನೀವು ಕೂಡ ಚಿರತೆಗಳ ಮೃತದೇಹವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಹಿಂದೆ ಸ್ಥಳೀಯ ಶಾಸಕರು ಅರಣ್ಯ ಸಚಿವರಿಗೆ ಬರೆದಿರುವಂತಹ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದೇ ಜೋಳ ತಿನ್ನೋದಕ್ಕೆ ಒಂದು ಹಂದಿ ನುಗ್ಗಿಬಿಟ್ಟು ಆ ಹಂದಿನ ಎಲ್ಲರೂ ರೈತರು ಹೊಡೆದ್ಬಿಟ್ರೆ ಅರಣ್ಯ ಸಚಿವರು ದೊಡ್ಡದಾಗಿ ಮಾತನಾಡ್ತಾರೆ. ಬಟ್ ಇಲ್ಲಿ ನೋಡಿ 4 ಚಿರತೆಗಳು ಸಾವನ್ನಪ್ಪಿದ್ರು ಕೂಡ ಇಲ್ಲಿಯವರೆಗೂ ಅರಣ್ಯ ಸಚಿವರು ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಪತ್ರವನ್ನು ಬರೆದಿದ್ರು ಕೂಡ ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಿರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ರ ಮಾತ್ರ ಅಲ್ಲ, ಅರಣ್ಯ ಸಚಿವರಿಗೆ ಕರೆ ಮಾಡಿದ್ರಂತೆ, ಕರೆ ಸ್ವೀಕರಿಸಿಲ್ಲ. ಹಾಗಾದರೆ 4 ಚಿರತೆಗಳ ಸಾವಿಗೆ ಹೊಣೆ ಯಾರು? ಅಕ್ರಮವಾಗಿ ಬಂಡೆಗಳ ಸ್ಫೋಟ ಹೆಚ್ಚಾಗ್ತಾ ಇದೆ ಆ ಜಾಗದಲ್ಲಿ. ಅರಣ್ಯ ಸಚಿವರು ಎಚ್ಚೆತ್ತುಕೊಳ್ಳದೆ ಇದ್ರೆ ದೊಡ್ಡ ಹೋರಾಟ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಅರಣ್ಯ ಸಚಿವರ ವಿರುದ್ಧ ಸ್ಥಳೀಯ ಶಾಸಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಲ್ಲಿ 100 ಎಕರೆ ಬಂಡೆ ಇದೆ. ಆ ಬಂಡೆ ಇಲ್ಲಿಗಲಿಗೆ ಬಾಂಬನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು. ಸುಮಾರು 4 ಚಿರತೆಗಳು ಸತ್ತೋಗಿದೆ. ನಿನ್ನೆ ನನ್ನ ಗಮನಕ್ಕೆ ಬಂದು ತಕ್ಷಣ ನಾನು ಫಾರೆಸ್ಟ್ ಆಫೀಸರ್ಗೆ ಮನವಿ ಮಾಡಿದ್ದೇನೆ. ಯಾರೆಲ್ಲ ಬ್ಲಾಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನೀವು ಕಾನೂನು ಪ್ರಕಾರ ಅವ್ರಿಗೆ ಗುರಿಪಡಿಸ್ಬೇಕಾಗ್ತದೆ. ಅದಕ್ಕೆ ಎಷ್ಟೇ ಪ್ರಭಾವಶಾಲಿ ಆದ್ರೂ ತಪ್ಪಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿ ಕೂಡ ಬಂದಿದೆ. ಅದರಿಂದ ಫಾರೆಸ್ಟ್ ಆಫೀಸರ್ಗೆ ಇವರು ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೆ ನೆನ್ನೆ